ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದೊಂದು ಅವಘಡ ಸಂಭವಿಸಿದ್ರೆ ಆ ಪ್ರದೇಶದ ಸರಿಸುಮಾರು 35 ಲಕ್ಷ ಜನ ಜಲ ಸಮಾಧಿಯಾಗಲಿದ್ದಾರೆ. ಲಕ್ಷ ಲಕ್ಷ ಎಕರೆ ಜಮೀನು ನೀರು ಪಾಲಾಗಲಿದೆ. ಅರ್ಧ ರಾಜ್ಯವೇ ಮುಳುಗಿ ಹೋಗಲಿದೆ. ಅಷ್ಟಕ್ಕೂ ನೀವು ಹೇಳ್ತಿರೋದೇನು, ಏನಿದು ಆಪತ್ತು ಅಂತೀರಾ? ಬನ್ನಿ ಅದನ್ನೇ ಹೇಳ್ತೀವಿ. ಹೌದು, ಇದು ಕೇರಳ ತಮಿಳುನಾಡು ಮಧ್ಯ ಜಲ ಸಂಘರ್ಷಕ್ಕೆ ಕಾರಣವಾಗಿರುವ ಮುಲ್ಲಾ ಪೆರಿಯಾರ್ ಎನ್ನುವ ಡ್ಯಾಮಿನ ಕತೆ. 125 ವರ್ಷಕ್ಕಿಂತಲೂ ಹಳೆಯದಾಗಿರುವ ಈ ಅಣೆಕಟ್ಟು ಅಪಾಯದ ಸ್ಥಿತಿಯಲ್ಲಿದೆ. ಯಾವುದೇ ಕ್ಷಣದಲ್ಲಾದರೂ ಈ ಡ್ಯಾಮ್ ಬಿರುಕು ಬಿಡಬಹುದು. ಒಂದು ವೇಳೆ ಈ ಜಲಾಶಯಕ್ಕೆ ಹಾನಿಯಾದರೆ ಕೇರಳ ರಾಜ್ಯದ 5 ಜಿಲ್ಲೆಗಳು ಅಕ್ಷರಶಃ ನೀರು ಪಾಲಾಗಲಿವೆ. 35 ಲಕ್ಷಕ್ಕೂ ಅಧಿಕ ಜನ ಜಲಸಮಾಧಿಯಾಗಲಿದ್ದಾರೆ. ಅಂದಹಾಗೆ ಮುಲ್ಲಾ ಪೆರಿಯಾರ್ ಜಲಾಶಯ ನಿರ್ಮಾಣವಾಗಿ ಬರೋಬ್ಬರಿ 125 ವರ್ಷಗಳು ಉರುಳಿವೆ. ಶತಮಾನ ದಾಟಿರುವ ಈ ಡ್ಯಾಂನಲ್ಲಿ 80 ವರ್ಷಗಳ ಬಳಿಕ ಬಿರುಕು ಹಾಗೂ ಸೋರಿಕೆ ಕಂಡುಬರಲು ಶುರುವಾದವು. ಇದೀಗ ಈ ಬಿರುಕಿನ ಪ್ರಮಾಣ ಹಾಗೂ ಸೋರಿಕೆ ಮತ್ತಷ್ಟು ಹೆಚ್ಚಿದೆ. ಖುದ್ದು ವಿಶ್ವಸಂಸ್ಥೆಯೇ ಡ್ಯಾಂನ ಸುರಕ್ಷತೆ ಬಗ್ಗೆ ಭಾರತ ಸರ್ಕಾರಕ್ಕೆ ಈ ಹಿಂದೆಯೇ ಎಚ್ಚರಿಸಿದೆ. ಇದಲ್ಲದೆ IIT ರೂರ್ಕಿ, ಕೇರಳ ನೈಸರ್ಗಿಕ ವಿಕೋಪ ನಿಯಂತ್ರಣ ಕೇಂದ್ರ, ಸೆಂಟ್ರಲ್ ಲಾಯರ್ಸ್ ಅಸೋಸಿಯೇಷನ್ ಹೀಗೆ ಅನೇಕ ಖ್ಯಾತನಾಮ ಸಂಸ್ಥೆಗಳು ಜಲಾಶಯ ಶಿಥಿಲಗೊಂಡಿರುವ ಬಗ್ಗೆ ವಿಸ್ತೃತ ಅಧ್ಯಯನ ನಡೆಸಿ ಎಚ್ಚರಿಸಿವೆ. ಈ ಎಲ್ಲ ಸಂಸ್ಥೆಗಳು ನೀಡಿರುವ ಒಂದೇ ಒಂದು ಸಲಹೆ ಅಂದರೆ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಹಳೆಯ ಡ್ಯಾಮ್ ತೆಗೆದು ಹೊಸ ಡ್ಯಾಮ್ ನಿರ್ಮಿಸಿ. ಈ ಜಲಾಶಯದ ಆಯುಷ್ಯ ಮುಗ್ದಿದೆ ಅಂತ ಸ್ಪಷ್ಟ ನುಡಿಗಳಲ್ಲಿ ಹೇಳಿವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಅಣೆಕಟ್ಟೆಯೊಂದರ ಬಾಳಿಕೆ ಆಯುಷ್ಯ ಸರಾಸರಿ 50 ವರ್ಷಗಳು. ಅದರಾಚೆ ಡ್ಯಾಮ್ ಅನ್ನ ನಿರ್ವಹಿಸೋದು ತೀರಾ ನಾಜೂಕಿನ ಕೆಲಸ. ಆದರೆ ಈ ಮುಲ್ಲಾ ಪೆರಿಯಾರ್ ಜಲಾಶಯ ನಿರ್ಮಾಣವಾಗಿ ಬರೋಬ್ಬರಿ 125 ವರ್ಷ ದಾಟಿದೆ. ಈ ಮಾನದಂಡದ ಪ್ರಕಾರ ಡ್ಯಾಮ್ನ ಬಾಳಿಕೆ ಅವಧಿ ಮುಗಿದು ಅದಾಗಲೇ 75 ವರ್ಷಗಳಾಗಿವೆ. IIT ರೂರ್ಕಿ ನಡೆಸಿದ ಅಧ್ಯಯನದ ಪ್ರಕಾರ ಈ ಡ್ಯಾಮ್ ಪ್ರದೇಶದ ಸುತ್ತಮುತ್ತ 6.5ರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದ್ರೂ ಈ ಜಲಾಶಯಕ್ಕೆ ಉಳಿಗಾಲವಿಲ್ಲ. ಭಯಾನಕ ಅಂಶ ಅಂದರೆ, ಈ ಜಲಾಶಯದ ಬಹುತೇಕ ಭಾಗ ತೀವ್ರ ಭೂಕಂಪನ ವಲಯದಲ್ಲಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ಗೆ ಚೂರೇ ಚೂರು ಹಾನಿಯಾದರೂ ಅದು ಹೈಡ್ರೋಜನ್ ಬಾಂಬ್ನಂತೆ ಕೇರಳದ ಅರ್ಧ ಭಾಗವನ್ನೇ ಆಹುತಿ ಪಡೆಯಲಿದೆ. ಇದಕ್ಕೆ ಕಾರಣ ಈ ಜಲಾಶಯದ ಕೆಳಗಡೆ ಇರುವ ಮತ್ತು 3 ಡ್ಯಾಮ್ಗಳು. ಮುಲ್ಲಾ ಪೆರಿಯಾರ್ನಿಂದ ಹೊರಹೋಗುವ ಸುಮಾರು 15 TMCಗೂ ಅಧಿಕ ನೀರು ಹಾಗೂ ಕೆಸರು ಕೆಳದಂಡೆಯಲ್ಲಿರುವ ಇಡುಕ್ಕಿ ಜಲಾಶಯ, ಚಿರುಂತೋಣಿ ಡ್ಯಾಮ್ ಹಾಗೂ ಕುಲಮಾವು ಅಣೆಕಟ್ಟುಗಳನ್ನು ಸರ್ವನಾಶ ಮಾಡಲಿದೆ. ಈ ಡ್ಯಾಮ್ ಕುಸಿತವಾದರೆ ತನ್ನೊಂದಿಗೆ ಇತರೆ 3 ಜಲಾಶಯಗಳನ್ನು ಕೂಡ ಬಲಿ ಪಡೆಯಲಿದೆ. ಅದರಲ್ಲೂ ಏಷ್ಯಾದ ಅತಿದೊಡ್ಡ ಜಲಾಶಯಗಳಲ್ಲಿ ಒಂದಾಗಿರುವ ಇಡುಕ್ಕಿ ಅಣೆಕಟ್ಟು ಹೈಡ್ರೋಜನ್ ಬಾಂಬ್ನಂತೆ ಸಿಡಿದರೆ ಅದರ ಪರಿಣಾಮವನ್ನು ಊಹಿಸೋದು ಸಹ ಕಷ್ಟ. ಸ್ನೇಹಿತರೆ, ಈ ಸಂದರ್ಭದಲ್ಲಿ 1979ರ ಮೋರ್ಬಿ ದುರಂತವನ್ನು ನೆನಪಿಸಿಕೊಳ್ಳಲೇಬೇಕು. ಅಷ್ಟರ ಮಟ್ಟಿಗೆ ಈ ದುರಂತ ಭಾರತದ ನೆಲದಲ್ಲಿ ತನ್ನ ಕಹಿ ನೆನಪನ್ನ ಬಿಟ್ಟು ಹೋಗಿದೆ. ಗುಜರಾತ್ನ ಮಚ್ಚು ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಮೋರ್ಬಿ ಜಲಾಶಯ ಆಗಸ್ಟ್ 11, 1979ರಂದು ಇದ್ದಕ್ಕಿದ್ದಂತೆ ಕುಸಿದಿತ್ತು. ಇದರ ಪರಿಣಾಮ ಸಾವಿರಾರು ಕ್ಯೂಸೆಕ್ ನೀರು, ಕೆಸರು ಇಡೀ ಮುರ್ಬಿ ಪಟ್ಟಣ ಸೇರಿದಂತೆ ಹಲವು ಹಳ್ಳಿಗಳನ್ನೇ ಬಲಿ ಪಡೆದಿತ್ತು. ಅಂದಾಜು 25,000ಕ್ಕೂ ಅಧಿಕ ಜನರು ಸಾವಿಗೀಡಾಗಿದ್ದರು. ಈ ದುರಂತದ ಭೀಕರತೆ ಹೇಗಿತ್ತೆಂದರೆ, ನೀರಿನ ರಭಸಕ್ಕೆ ಕೊಚ್ಚಿ ಬಂದವರು ಟೆಲಿಫೋನ್ ವೈರ್, ವಿದ್ಯುತ್ ತಂತಿಗಳಲ್ಲಿ ನೇತಾಡುತ್ತಿದ್ದರು. ಅವಘಡದ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ್ದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಖುದ್ದು ಈ ದೃಶ್ಯಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ದರು. ಸ್ನೇಹಿತರೆ, ಇಂತಹ ಭಯಾನಕ ದುರಂತ ಕಣ್ಮುಂದೆ ನಡೆದರೂ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಮಾತ್ರ ಬುದ್ಧಿ ಕಲಿತಿಲ್ಲ. ಮುಲ್ಲಾ ಪೆರಿಯಾರ್ ವಿಚಾರದಲ್ಲಿ ಈಗಲೂ ಕೇರಳ ಹಾಗೂ ತಮಿಳುನಾಡು ಸರ್ಕಾರಗಳು ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿವೆ. ಡ್ಯಾಮ್ ಕುಸಿಯುವ ಆತಂಕ ಇದ್ರೂ ಜನಪ್ರತಿನಿಧಿಗಳು ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ಅಸಲಿಗೆ ಮುಲ್ಲಾ ಪೆರಿಯಾರ್ ವಿಚಾರವಾಗಿ 2 ಸರ್ಕಾರಗಳು ಕಿತ್ತಾಟ ನಡೆಸ್ತಿರೋದ್ಯಾಕೆ? ಕೇರಳ ವ್ಯಾಪ್ತಿಯಲ್ಲಿರುವ ಡ್ಯಾಮ್ ಅನ್ನ ತಮಿಳುನಾಡು ನಿಯಂತ್ರಣ ಮಾಡ್ತಿರೋದ್ಯಾಕೆ? ಅಷ್ಟಕ್ಕೂ ಕೇರಳ ತಮಿಳುನಾಡಿನತ್ತ ಬೊಟ್ಟು ಮಾಡ್ತಿರೋದ್ಯಾಕೆ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟಬಹುದು. ಅಸಲಿ ವಿವಾದ ಇರೋದೇ ಇಲ್ಲಿ.
ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಮುಲ್ಲಾ ಪೆರಿಯಾರ್ ಜಲಾಶಯ ಇರೋದು ಸಂಪೂರ್ಣವಾಗಿ ಕೇರಳ ರಾಜ್ಯದಲ್ಲಿ. ಆದರೆ ಇದರ ನಿಯಂತ್ರಣ ಮಾತ್ರ ತಮಿಳುನಾಡು ಸರ್ಕಾರದಲ್ಲಿದೆ. ಹಾಗಂತ ಪೆರಿಯಾರ್ ಹೊಳೆ ಏನು ಅಂತಾರಾಜ್ಯ ನದಿಯಲ್ಲ. ಆದರೆ ಸ್ವತಂತ್ರ್ಯ ಪೂರ್ವದಲ್ಲಿ ಮಾಡಿಕೊಂಡ ಒಪ್ಪಂದ ಇಂದು ಎರಡೂ ರಾಜ್ಯಗಳನ್ನ ಬೆಂಕಿಯಲ್ಲಿ ಬೇಯುವಂತೆ ಮಾಡ್ತಿದೆ. ಈ ಡ್ಯಾಂನ ಕಣ್ಣೀರ ಕತೆ ಹಿಂದೆ ದೊಡ್ಡ ಇತಿಹಾಸವೇ ಇದೆ. ಅಂದಹಾಗೆ 1890ರ ಅವಧಿಯಲ್ಲಿ ಇಡೀ ಭಾರತ ಆಂಗ್ಲರ ಆಳ್ವಿಕೆಯಲ್ಲಿತ್ತು. ಅದರಂತೆ ಈ ಪ್ರದೇಶ ಸಹ ಬ್ರಿಟಿಷರಿಂದಲೇ ಆಳಲ್ಪಡುತ್ತಿತ್ತು. ಆದರೆ ಈ ಪ್ರದೇಶವೆಲ್ಲ ಮದ್ರಾಸ್ ರೆಸಿಡೆನ್ಸಿಯ ಅಧೀನದಲ್ಲಿತ್ತು. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕಂಡು ಕೇಳರಿಯದ ಕ್ಷಾಮ ಆವರಿಸಿತ್ತು. ಇಂದಿನ ಮದುರೈ, ದಿಂಡಿಗಲ್, ತೇನಿ, ಶಿವಗಂಗಾ, ರಾಮನಾಥಪುರಂ ಮುಂತಾದ ಭಾಗಗಳು ತೀವ್ರ ಬರಗಾಲಕ್ಕೆ ತುತ್ತಾಗಿದ್ದವು. ಈ ವೇಳೆ ಅಂದಿನ ಕಂಪನಿ ಸರ್ಕಾರ ಈ ಜಿಲ್ಲೆಗಳ ಜನರ ನೀರಿನ ಬವಣೆ ತಪ್ಪಿಸಲು ಯೋಜನೆಯೊಂದನ್ನು ರೂಪಿಸಿತು. ಅದೇ ಈ ಮುಲ್ಲಾ ಪೆರಿಯಾರ್ ಯೋಜನೆ. ನಮ್ಮ ಶರಾವತಿಯಂತೆ ಈ ಮುಲ್ಲಯಾರ್ ಹಾಗೂ ಪೆರಿಯಾರ್ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುವ ಹೊಳೆಗಳು. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅದೇ ಭಾಗದ ಮೂಲಕ ಸಮುದ್ರ ಸೇರುತ್ತೆ. ಹೀಗಾಗಿ ಈ ನದಿಗೆ ಕಟ್ಟೆ ಕಟ್ಟಿ ಆ ನೀರನ್ನ ಬರಗಾಲ ಪೀಡಿತ ಪೂರ್ವ ಭಾಗಕ್ಕೆ ತಿರುಗಿಸೋದು ಬ್ರಿಟಿಷರ ಯೋಜನೆಯಾಗಿತ್ತು. ಆದರೆ ಡ್ಯಾಂ ಕಟ್ಟಲು ಉದ್ದೇಶಿಸಲಾಗಿದ್ದ ಪ್ರದೇಶ ಹಾಗೂ ನದಿಯ ಜಲಾನಯನ ಭೂಮಿ ಅಂದಿನ ತಿರುವಾಂಕೂರು ಸಂಸ್ಥಾನಕ್ಕೆ ಸೇರಿತ್ತು. ಹೀಗಾಗಿ ಕಂಪನಿ ಸರ್ಕಾರ ಅಂದಿನ ತಿರುವಾಂಕೂರು ದೊರೆ ಮೂಲಂ ತಿರುನಾಳ್ ರಾಜವರ್ಮ ಅವರೊಂದಿಗೆ 999 ವರ್ಷಕ್ಕೆ ಈ ಭೂಮಿಗೆ ಸಂಬಂಧಿಸಿದ ಹಾಗೆ ಗುತ್ತಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಅದರ ಅನ್ವಯ 35,000 ಎಕರೆ ಪ್ರದೇಶ ಮದ್ರಾಸ್ ಪ್ರೆಸಿಡೆನ್ಸಿಗೆ ಗುತ್ತಿಗೆ ರೂಪದಲ್ಲಿ ಸಿಕ್ಕಿತ್ತು. ಅದರಂತೆ ಮುಲ್ಲಯಾರ್ ಹಾಗೂ ಪೆರಿಯಾರ್ ನದಿ ಸಂಗಮಿಸುವ ಸ್ಥಳದಲ್ಲಿ ಈ ಐತಿಹಾಸಿಕ ಜಲಾಶಯ ನಿರ್ಮಾಣವಾಯಿತು. ಈ ಡ್ಯಾಂ ನಿರ್ಮಾಣದಿಂದ ಮದುರೈ ಪ್ರಾಂತ್ಯ ನೀರು ಕಾಣುವಂತಾಯಿತು. ಇಂದಿಗೂ ಈ ಭಾಗ ಪೆರಿಯಾರ್ ನದಿಯಿಂದಲೇ ಅತಿ ಹೆಚ್ಚು ನೀರು ಪಡೆಯುತ್ತದೆ. ವೈಗೈ ನದಿಗೆ ಈ ಪೆರಿಯಾರ್ ಡ್ಯಾಂನಿಂದ ತಿರುಗಿಸಿದ ಜಲವೇ ಬಹುತೇಕ ಮೂಲಾಧಾರವಾಗಿದೆ. ನಮ್ಮ ಇಂದಿನ ಎತ್ತಿನಹೊಳೆ ತಿರುವು ಯೋಜನೆಯಂತೆಯೇ ಇದು 1895ರಲ್ಲಿ ಅನುಷ್ಠಾನಗೊಂಡ ತಿರುವು ಯೋಜನೆ. ಸ್ನೇಹಿತರೆ, ದೇಶದ ಸ್ವಾತಂತ್ರ್ಯದ ಬಳಿಕ ಭಾಷಾವಾರು ಪ್ರಾಂತ್ಯಗಳು ರಚನೆಯಾದವು. ಇದರಿಂದ ಈ ಪ್ರದೇಶದ ಆಡಳಿತಾತ್ಮಕ ಚಿತ್ರಣವೇ ಬದಲಾಯಿತು. ಪೂರ್ವ ಭಾಗ ತಮಿಳುನಾಡು ರಾಜ್ಯಕ್ಕೆ ಸೇರಲ್ಪಟ್ಟರೆ ಪಶ್ಚಿಮ ಭಾಗ ಕೇರಳ ಸುಪರ್ದಿಗೆ ಹೋಯಿತು. ಈ ವೇಳೆ ಮುಲ್ಲಾ ಪೆರಿಯಾರ್ ಡ್ಯಾಂ ಎರಡು ರಾಜ್ಯಗಳ ಮಧ್ಯ ಬಿಂದುವಿನಲ್ಲಿ ಸಿಲುಕಿತು. ಭೂಭಾಗದ ದೃಷ್ಟಿಯಿಂದ ಜಲಾಶಯ ಕೇರಳದಲ್ಲೇನೂ ಇದೆ, ಆದರೆ ನಿಯಂತ್ರಣ ಮಾತ್ರ ತಮಿಳುನಾಡು ಸರ್ಕಾರವೇ ಮಾಡುತ್ತದೆ. ಇದೇ ಈ ಜಲಾಶಯದ ಅಸಲಿ ಸಮಸ್ಯೆ. 1979ರವರೆಗೂ ಡ್ಯಾಂನ ಬಗ್ಗೆ ಅಂತಹ ದೊಡ್ಡ ತಗಾದೆ ಇರಲಿಲ್ಲ. ಆದರೆ ಯಾವಾಗ ಅಣೆಕಟ್ಟೆಯಲ್ಲಿ ಬಿರುಕುಗಳು ಕಾಣಿಸಿಕೊಂಡವು ಅಂದಿನಿಂದಲೇ ಸಮಸ್ಯೆ ಆರಂಭವಾಗಿದ್ದು. ಅಲ್ಲಲ್ಲಿ ನೀರು ಸೋರಿಕೆಯಿಂದ ಸ್ಥಳೀಯರಲ್ಲಿ ಆತಂಕ ಶುರುವಾಯಿತು. ಇದೇ ವೇಳೆ ಸರಿಯಾಗಿ ಮೋರ್ಬಿ ಜಲಾಶಯ ಕೊಚ್ಚಿ ಹೋಗಿದ್ದು ಜನರನ್ನ ಮತ್ತಷ್ಟು ಭಯಕ್ಕೆ ದೂಡಿತು. ಕೇರಳಿಗರು ನಿಧಾನವಾಗಿ ಡ್ಯಾಂ ಸುರಕ್ಷತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಲು ಶುರು ಮಾಡಿದ್ರು. 1979-80ರಲ್ಲಿ ಕೇರಳ ಜನರ ಒತ್ತಾಯಕ್ಕೆ ಮಣಿದ ತಮಿಳುನಾಡು ಸರ್ಕಾರ ತಡೆಗೋಡೆ ಕಟ್ಟಲು ಮುಂದಾಯಿತು. 26 ಕೋಟಿ ರೂಪಾಯಿ ಖರ್ಚು ಮಾಡಿ 10 ಮೀಟರ್ ಎತ್ತರದ ಕಾಂಕ್ರೀಟ್ ತಡೆಗೋಡೆಯನ್ನ ನಿರ್ಮಿಸಲಾಯಿತು. ಇದ್ರ ಜೊತೆಗೆ ಕ್ರಸ್ಟ್ ಗೇಟ್ಗಳನ್ನ ಸಹ ಭದ್ರಪಡಿಸಲಾಯಿತು. ಇದಾದ 9 ವರ್ಷಗಳ ಬಳಿಕ ಡ್ಯಾಂ ಸೈಟ್ನಲ್ಲಿ 4.5 ತೀವ್ರತೆಯ ಭೂಕಂಪ ಸಂಭವಿಸಿತು. ಸಾಮಾನ್ಯವಾಗಿ ಜಲಾಶಯಗಳ ಬಿರುಕಿಗೆ ಭೂಕಂಪಗಳೇ ದೊಡ್ಡ ಅಪಾಯಕಾರಿ. ಹೀಗಾಗಿ ಪೆರಿಯಾರ್ ವಲಯದ ಜನತೆ ಇದರಿಂದ ಮತ್ತಷ್ಟು ಆತಂಕಕ್ಕೆ ಬಿದ್ದರು. ಡ್ಯಾಂ ದುರಸ್ತಿಗೆ ಬದಲಾಗಿ ಹೊಸ ಅಣೆಕಟ್ಟೆಯನ್ನ ನಿರ್ಮಿಸುವಂತೆ ಬೇಡಿಕೆ ಕೇಳಿಬರಲು ಶುರುವಾಯಿತು. ಇತ್ತೀಚೆಗೆ 2018ರಲ್ಲಿ ಕೇರಳದಲ್ಲಿ ಸಂಭವಿಸಿದ ಭಯಾನಕ ನೆರೆ ಮುಲ್ಲಾ ಪೆರಿಯಾರ್ ವಿಚಾರವಾಗಿ ಮತ್ತಷ್ಟು ಭೀತಿ ಹೆಚ್ಚಿಸಿದೆ. ಇದರಿಂದ ಇಡುಕ್ಕಿ ಜಿಲ್ಲೆ ಅಕ್ಷರಶಃ ಡ್ಯಾಂ ಬಿರುಕಿನ ಭಯದಲ್ಲೇ ದಿನ ದೂಡ್ತಿದೆ. ಸುತ್ತಲೂ ಕಡಿದಾದ ಬೆಟ್ಟಗಳು, ಅವುಗಳ ಮಧ್ಯೆ ಹೈಡ್ರೋಜನ್ ಬಾಂಬ್ಗಳಂತೆ ನಿರ್ಮಿಸಿರುವ ಜಲಾಶಯಗಳು ಕೇರಳಿಗರಿಗೆ ನಿತ್ಯ ದುಸ್ವಪ್ನದಂತೆ ಕಾಡ್ತಿವೆ. 1979ರಿಂದ ಇಂದಿನವರೆಗೂ ಡ್ಯಾಂ ವಿಚಾರದಲ್ಲಿ ಬರೀ ರಾಜಕೀಯವೇ ನಡೀತಿದೆ. ಕೇರಳ ಸರ್ಕಾರ ಮುಲ್ಲಾ ಪೆರಿಯಾರ್ ವಿಚಾರವಾಗಿ 2 ಬೇಡಿಕೆಗಳನ್ನ ಮುಂದಿರಿಸಿದೆ. ಒಂದು, ಡ್ಯಾಂನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀರು ಸಂಗ್ರಹಿಸಿ, ಇಲ್ಲವೇ ಹೊಸ ಜಲಾಶಯ ನಿರ್ಮಾಣಕ್ಕೆ ಒಪ್ಪಿಗೆ ಕೊಡಿ. ಇದಲ್ಲದೆ ನಿರ್ಮಾಣಗೊಳ್ಳುವ ಹೊಸ ಡ್ಯಾಮ್ ಅನ್ನ ತಮ್ಮ ಖರ್ಚಿನಲ್ಲೇ ನಿರ್ಮಿಸೋದಾಗಿ ಕೇರಳ ಹೇಳ್ತಿದೆ. ಜೊತೆಗೆ ಈಗಿರುವ ಡ್ಯಾಮ್ ಸೈಟ್ನಿಂದ ಹಿಂದೆ ಅಂದರೆ 1895ರಲ್ಲಿ ಲೀಸ್ಗೆ ನೀಡಿದ್ದ ಜಮೀನಿನ ಹೊರಗೆ ಡ್ಯಾಮ್ ಕಟ್ಟುವುದು ಕೇರಳದ ಪ್ಲಾನ್.
ಆದರೆ ತಮಿಳುನಾಡು ಸರ್ಕಾರ ಇದಕ್ಕೆ ತದ್ವಿರುದ್ಧ ನಿಲುವು ಹೊಂದಿದೆ. ಸಾಲದಕ್ಕೆ ಕೇರಳದ ವಿರುದ್ಧವೇ ತಮಿಳುನಾಡು ಸರ್ಕಾರ ಆರೋಪ ಮಾಡ್ತಾ ಇದೆ. ಮುಲ್ಲಾ ಪೆರಿಯಾರ್ ಸುರಕ್ಷತೆಗೆ ನಾವು ಬದ್ಧರಿದ್ದೇವೆ, ಆದರೆ ಕೇರಳ ಅರಣ್ಯ ಇಲಾಖೆ ನಮಗೆ ಕಿರುಕುಳ ಕೊಡ್ತಿದೆ ಅಂತ ತಮಿಳುನಾಡು ಹೇಳ್ತಿದೆ. ಅಸಲಿಗೆ ತಮಿಳುನಾಡು ಸರ್ಕಾರ ಹೊಸ ಡ್ಯಾಂ ಕಟ್ಟಲು ಸುತಾರಾಂ ಒಪ್ತಿಲ್ಲ, ಜೊತೆಗೆ ಕಡಿಮೆ ನೀರು ಸಂಗ್ರಹಕ್ಕೂ ಮುಂದಾಗ್ತಿಲ್ಲ. ಹೀಗಾಗಿ ಸಮಸ್ಯೆ ದಿನದಿಂದ ದಿನಕ್ಕೆ ಜಟಿಲವಾಗ್ತಿದೆ. ತಮಿಳುನಾಡಿನ ಮತ್ತೊಂದು ಗಂಭೀರ ಆರೋಪ ಅಂದ್ರೆ ಕೇರಳ ಹೊಸ ಡ್ಯಾಂ ಕಟ್ಟಲು ಆಯ್ಕೆ ಮಾಡಿಕೊಂಡ ಸ್ಥಳ ಲೀಸ್ ಪ್ರದೇಶದಿಂದ ಹೊರಗಿದೆ. ಉದ್ದೇಶಪೂರ್ವಕವಾಗಿಯೇ ಕೇರಳ ಈ ನಿರ್ಧಾರ ಮಾಡಿದೆ ಅನ್ನೋದು ತಮಿಳುನಾಡಿನ ವಾದ. ಒಂದು ವೇಳೆ ಈ ಸ್ಥಳದಲ್ಲಿ ಡ್ಯಾಂ ನಿರ್ಮಿಸಿದ್ರೆ ಹೊಸ ಡ್ಯಾಂ ಮೇಲೆ ತಮಿಳುನಾಡಿಗೆ ಯಾವುದೇ ನಿಯಂತ್ರಣ ಇರೋದಿಲ್ಲ. ಇದರಿಂದ ನೀರಿನ ಮೇಲಿನ ಹಕ್ಕು ಹೋಗೋದಲ್ಲದೆ ವಿದ್ಯುತ್ ಶಕ್ತಿಯಿಂದ ಸಿಗುವ 1,000 ಕೋಟಿ ರೂಪಾಯಿ ಆದಾಯಕ್ಕೂ ಕೊಕ್ಕೆ ಬೀಳಲಿದೆ. ಇದೇ ಕಾರಣಕ್ಕಾಗಿಯೇ ಎರಡೂ ಸರ್ಕಾರಗಳು ತಿಕ್ಕಾಟ ನಡೆಸುತ್ತಲೇ ಇವೆ. ಕೆಲ ವಿಚಾರದಲ್ಲಿ ಎರಡೂ ರಾಜ್ಯಗಳ ಬೇಡಿಕೆಗಳು ಸಮಂಜಸ ಅನಿಸಿದ್ರೂ ನ್ಯಾಯ ನಿರ್ಧಾರ ಕಷ್ಟವಾಗ್ತಿದೆ. ಒಂದರ್ಥದಲ್ಲಿ ಮುಲ್ಲಾ ಪೆರಿಯಾರ್ ವಿವಾದ ರಾಜಕೀಯ ಫಸಲು ತರುವ ವಿಷಯವಾಗಿ ಮಾರ್ಪಟ್ಟಿದೆ. ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಹಾಗೆ ಎರಡು ರಾಜ್ಯಗಳ ತಿಕ್ಕಾಟದಲ್ಲಿ ಜನರ ಹಿತ ಮೂಲೆ ಸೇರಿದೆ. ದುರದೃಷ್ಟವಶಾತ್ ಕೆಟ್ಟ ಘಟನೆ ಏನಾದರೂ ಸಂಭವಿಸಿದ್ರೆ ಮುಲ್ಲಾ ಪೆರಿಯಾರ್ ಬರೋಬ್ಬರಿ 35 ಲಕ್ಷ ಜೀವಗಳನ್ನ ಬಲಿ ಪಡೆಯಲಿದೆ. ಇಂತಹ ದುರ್ಘಟನೆ ನಿಭಾಯಿಸಲು ನಮ್ಮಲ್ಲಿರುವ ಯಾವ ವ್ಯವಸ್ಥೆಗೂ ಸಾಮರ್ಥ್ಯವಿಲ್ಲ. ಹೀಗಿದ್ದರೂ ಎರಡು ರಾಜ್ಯ ಸರ್ಕಾರಗಳು ಜನರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿವೆ. ಇನ್ನು ಕೇಂದ್ರ ಸರ್ಕಾರವು ಮೂಕ ಪ್ರೇಕ್ಷಕನಾಗಿ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲೇ ವರ್ತನೆ ಮಾಡ್ತಿದೆ. ವಿಪರ್ಯಾಸ ಅಂದರೆ ಈಗಲೂ ಇಡುಕ್ಕಿ ಜಿಲ್ಲೆಯಲ್ಲಿ ಪ್ರತಿಭಟನೆಗಳು, ಉಪವಾಸ ಸತ್ಯಾಗ್ರಹಗಳು ನಡೆಯುತ್ತಲೇ ಇವೆ. ಆಯೋಗಗಳು, ಅಧಿಕಾರಿಗಳ ತಂಡಗಳು ಪರಿಶೀಲನಾ ಭೇಟಿಗಳನ್ನು ನಡೆಸುತ್ತಲೇ ಇವೆ. ನಮ್ಮ ದೇಶದ ದೊಡ್ಡ ಸಮಸ್ಯೆ ಅಂದರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕೇವಲ ಚುನಾವಣಾ ತಂತ್ರಗಳಾಗಿರ್ತಾವೆ. ಎಲೆಕ್ಷನ್ಗೂ ಮುನ್ನ ಫೋಟೋ ತೆಗೆಯಲಷ್ಟೇ ಈ ಯೋಜನೆಗಳು ಸೀಮಿತ. ಕಾಮಗಾರಿ ಗುಣಮಟ್ಟವೂ ಬೇಕಾಗಿಲ್ಲ. ಕೆಲಸ ನಿಗದಿತ ಸಮಯದಲ್ಲಿ ಮುಗಿಯೋದೇ ಇಲ್ಲ. ರಾಜಕಾರಣಕ್ಕಾಗಿಯೇ ಕಾಮಗಾರಿಗಳ ಶಿಲಾನ್ಯಾಸ ನಡೀತಿದೆ ಅಷ್ಟೇ. ತಮಿಳುನಾಡಿನಿಂದ ಹಿಡಿದು ಬಿಹಾರ್ವರೆಗೆ, ದೆಹಲಿಯಿಂದ ಹಿಡಿದು ಮುಂಬೈವರೆಗೆ ಎಲ್ಲೇ ಕಾಮಗಾರಿ ನಡೆದರೂ ಕಾಮಗಾರಿ ಗುಣಮಟ್ಟ ಕಾಣ್ತಿಲ್ಲ. ಬಿಹಾರ್ನಲ್ಲಂತೂ ದಿನಕ್ಕೊಂದು ಸೇತುವೆ ಕುಸಿಯುತ್ತಿದೆ. ಒಬ್ಬರ ವಿರುದ್ಧ ಮತ್ತೊಬ್ಬರನ್ನ ಎತ್ತಿ ಕಟ್ಟೋದ್ರಲ್ಲೇ ರಾಜಕೀಯ ನೇತಾರರು ಬ್ಯುಸಿಯಾಗಿದ್ದಾರೆ. ಅಸಲಿಗೆ ನಮ್ಮ ವ್ಯವಸ್ಥೆಯಲ್ಲಿ ನಿಸ್ವಾರ್ಥ ಭಾವವೇ ಹೊರಟು ಹೋಗ್ತಿದೆ. ಬಹುಶಃ ಭಾರತೀಯರಾದ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ದೇಶಕ್ಕೆ ಭವಿಷ್ಯವೇ ಇರೋದಿಲ್ಲ. ಮುಲ್ಲಾ ಪೆರಿಯಾರ್ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ಮಾಡುತ್ತಾ ದಿನ ದೂಡೋದ್ರಲ್ಲಿ ಅರ್ಥವಿಲ್ಲ. ಆದಷ್ಟು ಬೇಗ ಒಂದು ದೃಢ ನಿರ್ಧಾರಕ್ಕೆ ಬರಲೇಬೇಕಾದ ಅನಿವಾರ್ಯತೆ ಇದೆ. ಕೇಂದ್ರ ಸರ್ಕಾರವಾಗಲಿ ಅಥವಾ ನ್ಯಾಯಾಲಯಗಳೇ ಆಗಲಿ ಮಧ್ಯ ಪ್ರವೇಶಿಸಿ ಗಟ್ಟಿ ನಿರ್ಧಾರ ಪ್ರಕಟಿಸಬೇಕಾಗಿದೆ. ಇನ್ನು ಎರಡು ರಾಜ್ಯಗಳ ರಾಜಕಾರಣಿಗಳು ಪ್ರಾದೇಶಿಕ ಭಿನ್ನತೆ, ವೈಯಕ್ತಿಕ ಸ್ವಾರ್ಥ ಬದಿಗಿಟ್ಟು ಯೋಚನೆ ಮಾಡಬೇಕಾಗಿದೆ. ಅಂದಾಗಲೇ ಈ ಮುಲ್ಲಾ ಪೆರಿಯಾರ್ ವಿವಾದ ಅಂತ್ಯಗೊಳ್ಳಲು ಸಾಧ್ಯ. ದಯಮಾಡಿ ರಾಜಕೀಯ ನೇತಾರರು ನೀರಿನ ವಿಚಾರದಲ್ಲಿ ರಾಜಕೀಯ ಬದಿಗಿಟ್ಟು ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡಿ ಇನ್ಮುಂದೆಯಾದರೂ ಪೆರಿಯಾರ್ ದಂಡೆಯ ಜನ ನೆಮ್ಮದಿಯ ಬದುಕು ಸಾಗಿಸುವಂತಾಗಲಿ. ಇತ್ತ ಭವಿಷ್ಯದಲ್ಲಿ ಕೇರಳಿಗರು ಉದಾರ ಮನಸ್ಸಿನಿಂದ ತಮಿಳುನಾಡಿಗೆ ನೀರು ಹರಿಸುವಂತಾಗಲಿ ಅಂತ ಆಶಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.